ಇಲ್ಲಿ ವೀಲ್ ಚೇರ್ನಲ್ಲಿ ಬಂದವರು ವಾಪಸ್ ಹೋಗುವಾಗ ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ರಾಜಸ್ಥಾನದ ಒಂದು ದೇವಸ್ಥಾನದಲ್ಲಿ ಪ್ಯಾರಲಿಸಿಸ್ ಒಂದೇ ಒಂದು ರಾತ್ರಿಯಲ್ಲಿ ಮಾಯವಾಗತ್ತೆ. ಇದು ಉದಯಪುರದ ಇಡಾನ ಮಾತಾ ಸ್ವಯಂಭೂ ಶಕ್ತಿ ಪೀಠ. ಆ ಒಂದು ದೇವಸ್ಥಾನಕ್ಕೆ ಯಾವುದೇ ಗೋಡೆ ಇಲ್ಲ, ಮತ್ತೆ ಅಲ್ಲಿ ಪ್ಯಾರಲಿಸಿಸ್ ಆಗಿರೋರಿಗೆ ಒಂದೇ ಒಂದು ರಾತ್ರಿಯಲ್ಲಿ ಸರಿಯಾಗತ್ತೆ. ಇಲ್ಲಿ ಪ್ಯಾರಲಿಸಿಸ್ ವಾಸಿಯಾಗೋದೇ ವಿಸ್ಮಯ ಅಲ್ಲ, ನಿಜವಾದ ರಹಸ್ಯ ಇರೋದು ದೇವಿಯ ಅಗ್ನಿಸ್ನಾನದಲ್ಲಿ. ತಿಂಗಳಲ್ಲಿ 3ರಿಂದ 4 ಸಲ ದೇವಿಯ ವಿಗ್ರಹ ತನ್ನಿಂದ ತಾನೇ ಬೆಂಕಿಯಿಂದ ಉರಿಯತ್ತೆ. ಅಲ್ಲಿರೋ ಎಲ್ಲವೂ ಸುಟ್ಟು ಬೂದಿಯಾಗತ್ತೆ. ವಿಸ್ಮಯ ಅಂದ್ರೆ ದೇವಿಯ ಮೂರ್ತಿ ಮತ್ತು ಅಲ್ಲಿರೋ ತ್ರಿಶೂಲಗಳಿಗೆ ಏನೂ ಆಗಲ್ಲ. ಜನರು ಇಲ್ಲಿ ಬರೀ ಪ್ಯಾರಲಿಸಿಸ್ ಅಷ್ಟೇ ಅಲ್ಲ, ಅವರ ಜೀವನದ ಪ್ರತಿ ಹಂತದಲ್ಲೂ ಬರುವ ಸಮಸ್ಯೆಯ ಪರಿಹಾರಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ದೇವಿಯ ಅಗ್ನಿ ಅವರ ಪಾಪವನ್ನ ಸುಟ್ಟು ಬೂದಿ ಮಾಡತ್ತೆ ಎಂಬ ನಂಬಿಕೆ. ನಿಮ್ಮ ಸರ್ಕಲ್ನಲ್ಲೂ ಯಾರಾದರೂ ಪ್ಯಾರಲಿಸಿಸ್ ಅಂದ್ರೆ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದರೆ ಈ ಮಾಹಿತಿಯನ್ನ ಅವರಿಗೆ ಶೇರ್ ಮಾಡಿ. ಹಾಗೆಯೇ ಈ ತರಹದ ಚಮತ್ಕಾರಿ ದೇವಾಲಯಗಳ ಬಗ್ಗೆ ತಿಳಿಯಲು ನಮ್ಮನ್ನ ಫಾಲೋ ಮಾಡಿ.